ಗೈಸ್ ಇವತ್ತು ನಮ್ಮ ಊರ್ ಜಾತ್ರೆಗೆ ತುಕಾಲಿ ಸಂತೋಷು ಮತ್ತೆ ಸೂರಜ್ ಅವರೆಲ್ಲ ಬಂದಿರೋ ಗೈಸ್. ಫುಲ್ ವಿಡಿಯೋ ನೋಡ್ರಿ ಮಸ್ತ್ ಆಗೈತೆ. ಹಲೋ ಗೈಸ್, ನಮಸ್ಕಾರ ಕಂಡು ಇವತ್ತು ಬೆಳಗ್ಗೆ ಹೆಂಗಿದ್ದವನೋ ಹಿಂಗೆ ರೆಡಿಯಾಗಿ ನಾವು ಜಾತ್ರೆಗೆ ಅಂತ ಹೊರಟು. ಜಾತ್ರೆ ನೋಡ್ರೆ ಜಾಸ್ತಿ ಜನ ಇದ್ರು ಅಂತ ನಾವು ಹಂಗೆ ತೇರ್ನೆಲ್ಲ ನೋಡ್ಕೊಂಡು ನಿಂತಿದ್ರೆ ನಮ್ಮ ಅಕ್ಕ ತೇರ್ ನೋಡೋದ್ ಬಿಟ್ಟು ಫೋನ್ ನೋಡ್ಕೊಂಡು ನಿಂತಿತ್ತು. ಹಂಗೆ ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ರೆ ಇವ್ ನಮ್ನೆಲ್ಲ ಬಿಟ್ಟು ಒಬ್ನೇ ಊಟ ತಿಂತಾ ಇದ್ದ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಂಗೆ ಅದನ್ನೆಲ್ಲ ನೋಡ್ಕೊಂಡು ಗಾಡಿಯಲ್ಲೆಲ್ಲ ಒಂದು ರೌಂಡ್ ಹಾಕೊಂಡು ನಾವು ಮನೆ ಕಡೆ ಹೊರಟು. ನೋಡ್ರೆ ನನ್ನ ತಂಗಿ ಏನೋ ಮಾಡ್ತಾ ಇದ್ವಿ. ಕಿತಾಪತಿ ಹೆಂಗಸ್ರೆ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ಒಂದು ಕೇಳಿ ಸೇರ್ಸುದು. ಹಂಗೆ ನಾವು ಊಟ ತಿನ್ಕೊಂಡು ಆರ್ಕೆಸ್ಟ್ರಾ ಇತ್ತು ಅಂತ ನೋಡೋಕ್ಕೆ ಅಂತ ಹೊರಟು. ಹಂಗೆ ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು ಅಂತ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ನಾವು ಆರ್ಕೆಸ್ಟ್ರಾ ಹತ್ರ ಹೋದೋ. ಈ ಊರಲ್ಲಿ 4 ಜನ ಏನಂತಾರೋ 4 ಜನ ಏನಂತಾರೋ ಆ 4 ಜನ ಹಂಗೆ ಅಂತಾರಲ್ಲ 4 ಜನ ಅವರೇ ನೋಡ್ಬೇಡಿ. 4 ಜನ ಅವ್ರಿಗೆ ಹುಷಾರಾಗಿ ಆಮೇಲೆ ನಮ್ಮ ಪ್ರತ್ಯಕ್ಷ DKD ಅಂತ ಒಂದು ಪ್ರತಿಗೆ ಜೋರ ಚಪ್ಪಾಳೆ ಬರಲಿ. ಯಾಕಂದ್ರೆ ನಾವು ಟಿವಿನಲ್ಲಿ ನೋಡಿರ್ತೀವಿ ಎಂತೆಂತ ಅದ್ಭುತವಾದ ಡ್ಯಾನ್ಸ್ ಅನ್ನ DKD ಮಾಡ್ತಾ ಇರ್ತಾರೆ ಅಂತ ಒಂದು ಅದ್ಭುತವಾದ ಡ್ಯಾನ್ಸ್ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು, ಲವ್ ಯು. ಕುಂತ್ಕೊಳ್ಳಿ, ಮತ್ತೆ ಕರಿತೀವಿ ನಿನ್ನ. ಥ್ಯಾಂಕ್ ಯು. ನಾನು ಮಾಡೋ ಮಿಮಿಕ್ರಿನ ಯಾರು ಕಂಡುಹಿಡಿತಾರೋ ಅವರಿಗೆ ನನ್ನ ಕಡೆಯಿಂದ ಒಂದು ಪ್ರೈಸ್ ಇದೆ. ಕಣ್ಣು ಯಾರು ಬೇಕಾದ್ರೂ ಕಂಡಿಬೋದು. ಒಂದು 100% ಪ್ರೈಸ್ ಇದೆ. ಓಕೆನಾ? ರೆಡಿನಾ? ಯಾರ್ದು ಅಂತ ಪಕ್ಕ ಕಂಡುಹಿಡಿಬೇಕು. ಹೆಂಗ್ ಕೂತಿದ್ದೀರವ ನಮ್ಮ ರಾಜೇಶ್ವರಿ ಕುಟುಂಬದವರು. ಅಯ್ಯೋ, ರೆಡಿನಾ? ಅಪ್ಪ ಗೊತ್ತಾಯ್ತು, ನೀನ್ ಪಟ್ ಮಾಡು, ಆಮೇಲೆ ಹೇಳ್ತೀನಿ ಅಂತ ಮಾಡ್ದೆ. ಅಯ್ಯಯ್ಯೋ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟೋ ಸರಿ ತುಂಬಾಗಿಲ್ಲ, ಇದು ಸರಿಯಾಗಿಲ್ಲ. ಮದಬಿಟ್ರ ಡಾಕ್ಟ್ರು ಮದಬಿಟ್ರ. ಇವಾಗ ಕಣ್ಣಸೋಕಳ ಸಾರಿ ಅಂದ್ರೆ ಸಮಕೇಲ ಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲಿವರೆಗೂ ತೂಕ ಇವಾಗ ಎಲ್ಲಿ ತೂಕ ಆಗ್ಬಿಡ್ತು. ನೀನ್ ದಮ್ಮ ಇರ್ತೀನಿ ಸೈಡ್ ಎಲ್ಲ ಕುಂತ್ಕೋಗ. ಪೊಲೀಸ್ನವ್ರು ಅವ್ರು ಎತ್ಕೊಂಡಾಗ ರಿಸರ್ವ್ ಕೂರಿಸ್ಕೊತಾ ಇಲ್ಲ. ಆಯ್ತು, ಈಗ ಒಂದು ತೂಕ ಬಂತು. ಮನಸ ಆಗ್ಲೇ ಬ್ಯಾಲೆನ್ಸ್ ಮಾಡಕ್ ಜೀವನನೇ ಬ್ಯಾಲೆನ್ಸ್ ನನ್ನ ಮೊದಲೇ ಅನುಮಾನ, ಇಲ್ಲಿ ಅರ್ಧಕ್ಕೆ ಅರ್ಧ ಜನ ಹೆಂಡತಿ ಕಡಿಮೆ ಕೂತವ್ರು. ಆದ್ರೂ ಇಷ್ಟೊತ್ತಾಗ ನಿನ್ ತಕ್ಕ ನೀನ್ ಕೂತಿದ್ರಲ್ಲ ನೋಡ್ಕೊಂಡು ನಿನ್ನೆ. ಹೌದಾ? ಏನಾದ್ರು ಮಾತಾಡೋ. ಸಂಜೆ ಪೂಜೆಗೆ ಬಂದಿದ್ಯಾ? ಇಲ್ಲಿ ಚಾಯ್ಸು, ಅಲ್ಲಿ ಐವರ್ಡ್ಸು, ಅಲ್ಲಿ ಪಂಚು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತೈತೆ. ಸ್ಕಿಟ್ ಮಾಡೋಕ್ಕಾರೆ ಇನ್ನೂ ಜಾಸ್ತಿ ಮಾತಾಡ್ತೀನಿ. ಇನ್ನೂ ಜಾಸ್ತಿ ಮಾತಾಡ್ತೀಯಾ? ಇದು ಇನ್ನೊಬ್ರು ದರ್ಶನ. ಬರ್ಲಿ ಕಾಮಿಡಿ ಕಿಲಾಡಿ ಸೂರಜ್. ಹುಷಾರು. ಯಾರು ಬರ್ಲೇ ಇರೋನು. ಇನ್ನೊಂದು ತೂಕ ಜಾಸ್ತಿ ಆಯ್ತು. ಒಂದ್ ನಿಮಿಷ. ಈಗ ಸ್ಟೇಜ್ ಕರೆಕ್ಟ್ ಬ್ಯಾಲೆನ್ಸ್ ಆಯ್ತು. ಈ ಕಡೆ ಒಂದು ರೋಡ್ ರೋಲರ್, ಈ ಕಡೆ ಒಂದು ರೋಡ್ ರೋಲರ್.
ಮತ್ತೆ ಅಲ್ಲಿ ಬುಲ್ಡೋಜರ್. ಒಂದ್ ನಿಮಿಷ ನಂಗೆ ಆಯ್ತಾನ ಕಣ, ಎಲ್ಲ ಸೈಡಿಗೆ ಕೂರಿಸ್ರ ಸರ್. ಜಿಗಿಲ್ಲ ಅವ್ರ ಮೇಲೆ. ಬೇಡ ಬೇಡ, ಜಿಗಿದು ನಾವು ಡೈರೆಕ್ಟ್ ಹಾಕು ನೆಚ್ಚೆ. ಏನ್ ಬೇಕಾಗಿತ್ತು? ಲೂಸ್ ಆಗುತ್ತಾ? ಬಿಡ ಬಿಡ, ಹೋಗಿ ಹೇಳ್ಬಿಟ್ಟಲ್ಲಿ ಮಾತಾಡು. ಚೆನ್ನಾಗಿದ್ದೀರಾ? ಅವರು ನಡೆದಾಡೋ ಕಾಮಿಡಿ ಅಂತಾನೆ ಫೇಮಸ್. ಜೀ ಕನ್ನಡದಲ್ಲಿ ತುಂಬಾ ಅಭೂತಪೂರ್ವವಾದಂತ ಯಶಸ್ಸನ್ನು ಸಾರಿ ಗನಗಂಧರ್ವ ಕಾಮಿಡಿಯನ್ನು ಸೂರ್ಯ 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 ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ. ಈಗಲೇ ಕೊಟ್ಬಿಡೋ ತಗೊಂಡೋಗ್ತಾರೆ.
ಇಡೀ ಸ್ಟೇಜ್ ನಡಗುಡ್ತಾನೋ ಒಂದ್ ಮೈಕ್ ಆನ್ ಮಾಡಕ್ ಬರಲ್ಲ ನೀನ್ ಲೈಟ್ ಕಡಿಕೆ ಏನ್ ಯಾಕೆ ಬಂದೆ ಜನ ತಪ್ಪು ತಿಳ್ಕೊಳ್ಳೋ ಈ ಕಡೆ ಬಾ ಏನ್ ಮಾಡಿ ಚಿಕ್ಕಮ್ಮ ಹೋದ್ರೆ ಸೇಮ್ ನಿಮ್ ದೊಡ್ಡ ಮನೆ ಕಣ ಅಕ್ಕ ಕರೆಕ್ಟ್ ಬಂದೆ ಕಣಕ್ಕ ಎಲ್ಲಿದ್ರಕ್ಕ ಹಚ್ಚು ಹೊಡೆದಂಗ ಅವನೇ ಮಾತ್ರ ಇವನು ಅಕ್ಕ ಬರಕ ನಿನ್ ಅಮ್ಮ ಇದ್ದು ಬರಕ ನಮ್ ದೊಡ್ಡಮ್ಮನು ನೈಟಿ ಹಾಕಿದ್ದಾರೆ ನಾನು ನೈಟಿ ಹಾಕಿದ್ದೀನಿ ನಿಮ್ ದೊಡ್ಡಮ್ಮನ್ ಮಾತಾಡ್ಸಿ ಬರಕ್ ಹೋಗಿ ಕಳ್ಸಿ ಮುಂದಕ್ಕೆ ಹೋಗ್ತಾರಂಗೆ ಅವ ಬರಬೇಡಿ ಈ ಕಡೆ ಬೈಲಿ ದೊಡ್ಡಪ್ಪ ಅಯ್ಯೋ ದೊಡ್ಡವ ಆ ಕಡೆ ಹೋಗಿ ಆಯ್ತು ಓ ಹಂಗ ಕಲೆಕ್ಷನ್ ಬಂದವ್ರ ಕಣ ಯಾಕೆ ಬಂದೆ ಆಡಿಷನ್ ನೋಡು ಕಷ್ಟಪಟ್ಟು ಆಕ್ಟಿಂಗ್ ಮಾಡಿದವ್ರಿಗೆ ಅಷ್ಟೇ ಆಡಿಷನ್ ನಿನ್ನಂತವ್ರಿಗಲ್ಲ ಇಲ್ಲಿಂದ ಹೋಯ್ತಾರೆ ನೀನ್ ನೋಡಿ ನನ್ನ ಟಚಿಂಗು ನಿನ್ ಟಚಿಂಗ್ ಮನೆ ಆಗ್ಬಿಟ್ಟೋಗ ನಿನ್ನಂತವ್ರಿಗೆ ಅವಕಾಶ ಎಲ್ಲ ಹೋಯ್ತಾರೆ ಸರ್ ಪ್ಲೀಸ್ ನಮ್ಗೊಂದು ಅವಕಾಶ ಕೊಡಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರಿ ನಿಮ್ಮ ಅಪ್ಪನ ಹೆಸರೇನು ಸರ್ ನಮ್ಮ ಅಪ್ಪನ ಹೆಸರು ಗಂಗಾಧರ 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 ನೀ ಗಂಗಾಧರ ಕೇಳಿದ್ಯೋ ಗಂಗಾಧರ ನಿಮ್ಮ ಅಮ್ಮನ ಹೆಸರೇನು ಗೆಂಗಮ್ಮ ನಿಮ್ಮಪ್ಪ ಗಂಗಾಧರ ನಿಮ್ಮಮ್ಮ ಗೆಂಗಮ್ಮ ಗೆಂಗಮ್ಮ ನಿಮ್ಮ ಅಣ್ಣ ಯಾರು ಗೆಂಗಣ್ಣನ ಅಲ್ಲ ಮುರುಗೇಶ 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 ಮುರುಗೇಶ
ದೂರದಲ್ಲಿ ನಿಂತ್ಕೊಂಡು ಟಚ್ ಮಾಡ್ಬಿಡ ಒಂಥರ ಆಯ್ತದೆ. ಬಾಯ್ಲೆ ನಿಂಗೂ ಒಂಥರ ಆಗುತ್ತಾ? ನನಗೆ ಗೊತ್ತು. ಏಯ್ ನೋಡು, ನಿನಗೆ ಒಂದು ಡೈಲಾಗ್ ಕೊಡ್ತೀನಿ, ಓಕೆ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಓಕೆ. ಪಿಕ್ಚರ್ ನೀನ್ ಸೆಲೆಕ್ಟ್. ನಿಮ್ಮ ಮೊಬೈಲ್ ಮಡಿದಿಟ್ಕೋಬೇಡ, ಮೇಲಿಟ್ಕೋ. ಏನ್ ಆಸೆ ನಾವು ನಿಂದು? ನೈಟಿ ತೆಗೆದ್ರೆ ನಾನೇ ಕಣ ಅವನು. ಅಂತದ್ ಏನೈತೆ ಅಂತ ವಿಡಿಯೋ ಮಾಡ್ತಿದ್ದೆ, ಅದು ಹಿಂಗೆ ಕೆಳಗಿಂದ. ಆ ಪಾಪ ನಿನ್ ಮುಖ ತೋರ್ಸೊಳ್ತೀರ. ಬೋರೇಗೌಡ, ಬೋರೇಗೌಡ. ಏನ್ ಹೆಸರು? ಒಂದ್ಸಲಿ ನಿನ್ ಮುಖ ಜನ ತೋರ್ಸೋ ನೋಡೋಣ. ಎರಡೇ ಎರಡು ಹಲ್ಲು ಉಳಿಸ್ಕೊಂಡಿದೀಯ. ಅವನು ಬಿಟ್ಬಿಟ್ಟು ಬಾರಮ್ಮ, ಯಾರಾದ್ರೂ 10 ರೂಪಾಯಿ ಕೊಡ್ತಾರಂತ ಮಮ್ಮ 10 ರೂಪಾಯಿ ದೀಪ. 10 ರೂಪಾಯಿ ದೇವಲ್ಲ, ಅವ್ರ ಹತ್ರ ಏನಿಲ್ಲ. ಬೈಲೆ ಅವನ್ ನಿಮ್ಮ ಹುಡುಗನ ಎತ್ತೋದ್ರು. ಅವನೇ ಹಂಗ್ ಓಡವನೇ ಅಂದ್ರೆ ಇವ್ನು ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಬಾ ಬೈಲೆ. ಅವ್ನು ಯಾರೋ 10 ರೂಪಾಯಿ ಇಟ್ಕೊಂಡು ಅಲ್ಲಿ ಕಾಯ್ತಾವ್ ನೋಡು. ಬಾಬಾ ಅಂತೆ. ಹೆಂಗ್ ಬರಗೆಟ್ ಹೋಗಿದ್ದೆ ನಾವು. ಬಾಬಾ ಅಂತೆ. ಬರಲ್ಲ ಕಣೋ, ನಿನ್ನ ಹತ್ರ ಬರಲ್ಲ. ನೀನೇ ಟೋಲಿಗ್ ಬಾ. ಟೋಲಲ್ಲಿ ಸಿಕ್ಕಿತ್ತ? ನೀನ್ ನೋಡ್ದಾಗ್ಲಿ ಕನ್ನಡಕ ಮ್ಯಾಕ್ ಹಾಕಕ್ ಅಂದಿದೆ ಅಂತ ಈಗ ಗೊತ್ತೈತೈತೆ. ಅವಂದು ನಿಂದ ಇಬ್ರದ್ದು ಇಟ್ಕೊಂಡು ಅಲ್ಲೇ ಇರಿ. ನೋಡಿಲಿ ಪ್ಲೀಸ್ ಅಮ್ಮ, ಮೇಲ್ ಇಟ್ಕೋ. ಲೇ ಕೇಳಿಸ್ಕೊ, ಡೈಲಾಗ್ ನಾನು ಹೇಳ್ದಂಗೆ ಹೇಳ್ಬೇಕು, ಓಕೆನಾ? ಋತಿಕ್ ಅಣ್ಣ, ಏನಣ್ಣ? ಋತಿಕ್ ಮೆತ್ಗೆ ಏನು ಬಾಡಿ ಹಿಂಗ ಉಂಟ ಅಡಿಸ್ಕೊ. ಏನ್ ಸಿಮ್ಗಿಲ್ದಿರೋ ಬಾಡಿನ ಸ್ಟಡಿಯಾಗಿ ನಿಂತ್ಕೊಳಕ್ಕಾಗಲ್ವಾ? ನೀನು ಸ್ವಲ್ಪ ಹಿಂಗ್ ಮಾಡ್ಬಿಡ, ಹಿಂಗ್ ಮಾಡು. ಚೆನ್ನಾಗಿ ಕಾಣ್ತಿ. ಬೇಡ ಉಸಿರು ಬಿಡು, ಅಲ್ಲಿಂದ ಚೆನ್ನಾಗಿ ಕಾಣ್ತಾ ಇರುವಂತ. ಕೇಳ್ಕೊ, ಋತಿಕ್ ಅಣ್ಣ. ಋತಿಕ್ ಅಣ್ಣ? ಋತಿಕ್ ಅಣ್ಣ ಅಲ್ಲ, ಋತಿಕ್ ಅಣ್ಣ. ಋತಿಕ್ ಅಣ್ಣ, ಋತಿಕ್ ಅಣ್ಣ, ಋತಿಕ್ ಅಣ್ಣ. ನನ್ನ ಮಗ ಏನ್ ಹೇಳ್ತಾನೆ ಅಂತ ಅವು ಅಲ್ಲಿ ಬಿಡ್ಕೊಂಡು ಹೋಗ್ತಾ ಇದೆಯವ. ನೀನ್ ನೋಡಿ ಖುಷಿ ಆಗೋಗ್ಬಿಟ್ಟು. ಸರಿ ಋತಿಕ್ ಅಣ್ಣ, 4 ದಿವಸದಿಂದ ನಿಮ್ಮ ಮನೆತನ ಕಾಯ್ತಾ ಕುಂತಿದ್ದೆ. ಯಾಕೆ 10 ರೂಪಾಯಿ ಕೊಟ್ಟಿಲ್ಲ? ಸಿನಿಮಾ ಡೈಲಾಗ್ ಕಣಪ್ಪ. ಋತಿಕ್ ಅಣ್ಣ, 4 ದಿವಸದಿಂದ ನಿಮ್ಮ ಮನೆತನ ಕಾಯ್ತಾ ಕುಂತಿದ್ದೆ. ಯಾಕೆ ನನ್ನ ನೋಡ್ಲಿಲ್ಲ, ಯಾಕೆ ನನ್ನ ಮಾತಾಡ್ಲಿಲ್ಲ, ನನ್ ಕಂಡ್ರೆ ಅಷ್ಟೊಂದು ಬೇಜಾರ. ಏನಾಯ್ತು? ಬೇಜಾರ? ಏನ್ ಬೇಜಾರ? ಇಲ್ಲಿಂದ ಒಂದು ಇಲ್ಲಿ ಕಳಿಸ್ತಾ ಇದ್ದೆ, ಅಲ್ಲೇ ಅಮಿಕೊಂಡು ಇಟ್ಕೋ. ಸರ್, ನಿಮ್ದು ತುಂಬಾ ಉದ್ದ ಆಯ್ತು. ತುಂಡ ಮಾಡ್ತೀರಾ? ಡೈಲಾಗ್ ಅಂತ ಹೇಳು. ಡೈಲಾಗ್ ತುಂಬಾ ಉದ್ದ ಆಯ್ತು, ತುಂಡ ಮಾಡಿ ತುಂಡ. ಋತಿಕ್ ಅಣ್ಣ, ತುಂಡ ತುಂಡ. ಋತಿಕ್ ಅಣ್ಣ, ತುಂಡ ತುಂಡ. ಋತಿಕ್ ತುಂಡ ತುಂಡ. ರೂ ತುಂಡ ತುಂಡ. ರೂ ತುಂಡ ತುಂಡ. ರೂ ತುಂಡ ತುಂಡ. ರೂ. ತುಂಡ ತುಂಡ. ಇಲ್ಲೇ ನಿಮ್ಮ ಅವು ಕ್ವಾಣೆ ಕೇಳಕ್ಕೆ ಇಷ್ಟು ಉದ್ದ ಇರೋ ಋತಿಕ್ ಅಣ್ಣ ತುಂಡಾಕಿ ಇಷ್ಟ ಅಂದ್ರೆ ಹೋಗ್ಲಾ ಕುಂತಿ ಗಿಂತಿ ಪೊಲೀಸ್ ಮೇಲೆ ಹುಟ್ಟಿಸ್ಬಿಟ್ಟು ನಿನಗೊಂದು ಬಾಡಿ ಲ್ಯಾಂಗ್ವೇಜ್ ಕೊಡ್ತೀನಿ, ಕರೆಕ್ಟ್ ಆಗಿ ಮಾಡಿದ್ರೆ ಪಿಕ್ಚರ್ ಸೆಲೆಕ್ಟ್. ಓಕೆನಾ? ಯಾರಿವನು ಬೇವರ್ಸಿ. ನನ್ನ ಹೆಂಡತಿ ಹೇಳ್ದಾಗ್ಲೂ ಹಂಗೆ ಹೇಳಿದೀನಿ, ಯಾವನು ಬೇವರ್ಸಿ ಅಂದ್ಬಿಟ್ಟನೆ. ನೀನೇನು ಅಂದೇನೆ ಮ್ಯೂಸಿಕ್ ಹಾಕೊಂಡು ಕೂತಿದ್ಯಾ, ನೀನ್ ಅನ್ನಕ್ ಸಾಧ್ಯನೇ ಇಲ್ಲ. ಹೇ ಯಾರಿವನು? ನಾಯಿ ನನ್ನ ಮಗ. ಸರ್ ನೀವೇನಾದ್ರು ಅಂದ್ರೆ ಪೊಲೀಸ್ನವ್ರಿಗೆ ಅನ್ನಕ್ ಸಾಧ್ಯನೇ ಇಲ್ಲ. ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ಪೊಲೀಸ್ನವ್ರಿಗೆ. ಇರ್ಲಿ, ವಿತೌಟ್ ಮ್ಯೂಸಿಕಲ್ ಮಾಡ್ತೀನಿ ಸರ್. ಈ ನನ್ನ ಮಗ ನೋಡ್ತೀನಿ. ಯಾರಿವನು? ಸ್ವಲ್ಪ ಮೆಲ್ಲ ನಡಿ, ಡೆಲಿವರಿ ಆದ್ರೆ ಕಷ್ಟ.
ಲೇ ಅದು ಮ್ಯಾನರಿ ಚಮಕಡ ಮೆಲ್ಲನೆ ಚಮಕನು ಏ ಮಾಮ ಯಾಕೆ ಹಿಂದ್ಗಡೆ ಕೂತಿದ್ಯಾ ಅಷ್ಟೊಂದು ಬೇಜಾರ ಅಂದ್ರೆ ಅಲ್ಲಿಂದ ಇಲ್ಲಿ ನೆಗದನು ಬಾರ ಮುಂದಕ್ಕೆ ತಾತನು ಕೂತಿದ್ದಾರೆ ನಿಮ್ಗೂ ಹಂಗಾದ್ರೆ ತಾತ ಮಗನ್ ಇಬ್ರ ಜೊತೆ ಹೋಗ್ಬಿಡು. ಅಲ್ಲ ಕುಂತಿರೋರ್ ಬಗ್ಗೆ ಬಿಟ್ಟು ಇಲ್ಲಿ ಕುಂತಿರೋರ್ ಬಗ್ಗೆ ಮಾತಾಡೋ ಬೈಲೆ ನಡಿಯಾಲಿ ನಾನ್ ಬಂದ್ರೆ ಇದ್ರ 10 ರೂಪಾಯಿ ಬಾಯಿ ಮಣ್ಣಾಕ್ ಹೋಗದೆ ರಾಜ ಮಾತೆತ್ತಿದ್ ಹೊಡಿಯುತ್ತಲ್ಲ ರಾಜ ಅಂತ. ನಾನು ಈ ಡೈಲಾಗ್ ಕೊಡ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ. ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ. ಏನಾಯ್ತು ಡೈಲಾಗು? ಏನ್ ಬಾಯಲ್ಲಿ ಹೇಳ್ತಿದ್ಯಾ ಇಲ್ಲ ಕೆಳಗೆ ಹೇಳ್ತಿದ್ಯಾ? ಬಾಯಿಂದಕ್ಕೆ ಎತ್ತ ನೋಡಿದ ರತ್ತ ಮತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ. ಕಕ್ಬಿಡು ವಾಂತಿ ಮಾಡ್ಬಿಡು. ಡೈಲಾಗ್ ಹೇಳು ಅಂದ್ರೆ ಹೇಳ್ತೀನಿ ಸರ್. ಹೇಳು. ಎತ್ತ ನೋಡಿದರೆ ಅಂತ ಮುತ್ತು ಮುತ್ತು ಅಂದ್ರೆ ಆ ಮುತ್ತಲ್ಲ, ಮುತ್ತು ರತ್ನ ಮನಿ ಮುತ್ತು ರತ್ನ ಮನಿ ಕರೆಕ್ಟ್. ಲಾಸ್ಟ್ ಕೇಳಿಸ್ಕೊ. ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಆ ಮಾಧವನ ಅರಮನೆ. ಸರ್ ಅಷ್ಟು ದೂರ ಹೋಗೋದು ಬೇಡ, ಇಲ್ಲೇ 1 BHK ಮನೆಯಲ್ಲಿ ಹೋಗೋ ಬನ್ನಿ ಸರ್. ಮಗನೇ ಸಿನಿಮಾ ಡೈಲಾಗ್ ಹೇಳು ಅಂದ್ರೆ 1 BHK ಮನೆ ಅಂತ ಆಗ ಬಾಕ್ಲ ತಕ್ಕ ನಿಂತ್ಕೊಂಡ್ಬಿಟ್ರಾಗ್ಲಿ. ನೋಡ, ನಿನ್ಗೊಂದು ಡ್ಯಾನ್ಸ್ ಹಾಕ್ತೀನಿ. ನಿನ್ ಜೊತೆ ಯಾರು ಡ್ಯಾನ್ಸ್ ಮಾಡಿ ನಿನ್ನ ಮೆಚ್ಚಿಸ್ತಾರೋ ಅವಾಗ ನಿನ್ ಪಿಕ್ಚರ್ ಸೆಲೆಕ್ಟ್. ನಿಜ? ಯಾರು ಬರ್ತಾರೆ ಸರ್ ನನ್ನ ಜೊತೆ ಡ್ಯಾನ್ಸ್ ಮಾಡಿ? ನೋಡು ಯಾರು ಕರ್ತಿ, ಯಾರೇ ಹೋಗ್ಬೇಕು ಓಡೇ ಹೋಗ್ಬಿಟ್ಟ. ಯಾರು ಬರ್ತಾರೆ ನೋಡು. ಬಾರ ಬೇಗ ಬಾರ. ಯಾರಾದ್ರೂ ಒಬ್ರು ಚಾನ್ಸ್ ಇದೆ, ಬೇಗ ಬಾರ. ಬಾರಿ ಗುಡಿ ನೀನೆ ಅವನ್ ಕೂಡ ಅವ್ನ್ ವೇಟ್ ಬರಲ್ಲ. ಬಾರ ಬಾರಿ ಗುಡಿ ನೋಡ. ಮಾರಿ ಗುಡಿನ ಲಾಕ್ ಮಾಡಿ ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಪಿಕ್ಚರ್ ಸೆಲೆಕ್ಟ್ ಅಮ್ಮ. ಮ್ಯೂಸಿಕ್. ಅಲ್ಲ ಸರ್ ಅವನಿಗೆ ಹೇಳಿ ಮುಖ ತೋರ್ಸಕ್ಕೆ ಬರ್ರಿ ತೋರಿಸ್ತವನೆ. ನನ್ಗೂ ಅಂತ ಅರ್ಥ ಆಗ್ತಿಲ್ಲ. ಬಾರೋ ಡ್ಯಾನ್ಸ್ ಮಾಡೋದು ಹಿಂಗ ಅಂತ ಬಂದು ಇದನ್ನ ಅಲ್ಲಿ ಪೊಲೀಸ್ನವ್ರ ಜೊತೆನೆ ಮಾಡ್ಬೋದಾಗಿತ್ತು. ಮ್ಯೂಸಿಕ್ ಹಾಕು. ಮಾರಿಗುಡಿ ಒಂದ್ ನಿಮಿಷ. ಕೆಡಿಕಳ ಅಂತದ್ ಏನಿತ್ತು ಅಲ್ಲಿ? ಮೊದಲನೇ ಪಾಯಿಂಟ್. ಅಷ್ಟೊಂದು ಉದ್ವೇಗ ಅಂತ ಆಗಂತದ್ ಏನಿತ್ತು? ಕೇಳಿ ನೀನ್ ಬರ್ಕಾಡ್ಬಿಟ್ಟು ನೈಟಿನೇ ಹಿಂಗೆ ಕುಗ್ರಪ್ಪ ಹೋಗಪ್ಪ, ಸಾಕು ಹೋಗ. ನೋಡ, ಮಾರಿಗುಡಿನ ಇಂಪ್ರೆಸ್ ಮಾಡಕ್ಕಾಗಿಲ್ಲ. ಬೇರೆ ಇಲ್ಲಿರೋ ಯಾರನ್ನಾದ್ರೂ ಒಬ್ರು ಇಂಪ್ರೆಸ್ ಮಾಡಿದ್ರೆ ನೀನ್ ಸೆಲೆಕ್ಟ್ ಕಣೋ. ಸರ್ ಹಂಗೇನೆಲ್ಲ ನೋಡ್ಕೊಂಡು ನಾವು ಮನೆ ಕಡೆ ಹೊರಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.